ಯಾಕೆ ಆಗಿಲ್ಲ? ನಾವು ಎಷ್ಟು ನಾವು ಸ್ಟಾಫನ್ನು ಸಸ್ಪೆಂಡ್ ಮಾಡಿಲ್ಲ, ಎಷ್ಟು ಜನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಲ್ಲ. ಈ ಕ್ರಿಮಿನಲ್ ಕೇಸ್ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಬಂದ ಮೇಲೆ 3 ಜನ ಮೇಲೆ ಮಾಡಿದ್ವಿ. ನಾವು 3 ಸ್ಟಾಫ್ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ವಿ. 3 ಸ್ಟಾಫ್ ಮೇಲೆ. ಹೌದು, ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸನ್ನು ಅವರು ಸಪ್ಲೈ ಮಾಡ್ತಾ ಇದ್ದಕ್ಕೆ ಮೊಬೈಲು, ಮೇಜರ್ ಮೊಬೈಲು. ಸೊ ತಾವು ಸೂಪರಿಂಟೆಂಡೆಂಟ್ ಇದ್ರಿ, ಸೊ ಯು ಆರ್ ಅವೇರ್ ನಿಮ್ಮ ಸ್ಟಾಫ್ ದಲ್ಲಿ ಒಂದು ಸೆಕ್ಷನ್ ನೋಟೋರಿಯಸ್ ಇದೆ, ಒಂದು 5% ಇದ್ದಾರೆ. ಸೊ ಅವ್ರು ಸಪ್ಲೈ ಮಾಡೋದು ಎಲ್ಲ ಅವರು ಎಲ್ಲರಿಗೂ ಫ್ರಿಸ್ಕಿಂಗ್ ಆಗುತ್ತೆ. ಅಲ್ಲ ಬಟ್ ಅವಾಯ್ಡ್ ಮಾಡ್ಕೋತಾರೆ ಅವರು. ಅಂದರೆ ಯಾವಾಗ ಅವಾಯ್ಡ್ ಆಗುತ್ತೆ ಅಂದರೆ KSISF ಮತ್ತು ನಮ್ಮ ಸ್ಟಾಫ್ ಎರಡೂ ಕೂಡ ಕನೆನ್ಸ್ ಇದ್ದಾಗ. ಈಗ ನೀವು ಪ್ರಾಂಪ್ಟಾಗಿ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದಾಗ, ನಾನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನೀವು ಪ್ರಾಂಪ್ಟಾಗಿ ಸರ್ಚ್ ಮಾಡಿದಾಗ ನಾನು ಸೇರಿಕೊಳ್ಳೇಬೇಕಾಗುತ್ತೆ ನಾನು ಆ್ಯಕ್ಚುಲಿ. ಇಲ್ಲ 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 ಟೋಟಲಿ ಬ್ಯಾನ್ ಇದೆ. ಎಕ್ಸೆಪ್ಟ್ ಸೂಪರಿಂಟೆಂಡೆಂಟ್ ಯಾರು ತೊಗೊಂಡು ಹೋಗ್ತಾ ಇಲ್ಲ. ಯಾಕಂದ್ರೆ ಮುಂಚೆ ನಾವು ನೋಡ್ತಾ ಇದ್ವಿ, ಡಿಫ್ರೆಂಟ್ ಒಕೇಜನ್ಸ್ ಅಲ್ಲಿ ವಿಸಿಟ್ ಮಾಡಿದಾಗ ನಾನು ನೋಡಿದ್ದೇನೆ ಸ್ಟಾಫ್ ಯೂಸಿಂಗ್ ಸೆಲ್ ಫೋನ್ಸ್ ಇನ್ಸೈಡ್. ಯಾವಾಗ? 1-2 ವರ್ಷ ಒಳಗಡೆ ಪ್ರೋಗ್ರಾಮ್ಸ್ ಅದು ಇದ್ದಾಗ. ಎಷ್ಟನೇ ಇಸ್ವಿನಲ್ಲಿ ಹೇಳ್ತಿರೋದು ಹೇಳಿ ನೀವು? ಅಲ್ಲ ರೀಸೆಂಟ್ ಲಾಸ್ಟ್ 2-3 ಇಯರ್ಸ್ ಮುಂಚೆ ನಾನು ನೋಡಿದ್ದೇನೆ. ಈಗ ಇದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದು ಯಾವಾಗ? 2022ರಲ್ಲಿ. ಅದಂತೂ ನೋಡಿದ್ದೀರಾ? ಓಕೆ. ಸ್ಟಾಫ್ ಯೂಸಿಂಗ್ ಮೊಬೈಲ್ ನಾವು ನೋಡಿದ್ದೀವಿ. ಮತ್ತೊಂದು ಇನ್ನೊಬ್ಬ ನೋಟೋರಿಯಸ್ ನಮಗೂ ಎಷ್ಟು ಸರ್ತಿ ಒಳಗಿಂದ ಕಾಲ್ ಮಾಡ್ತಿದ್ದ ಏನೇನು ಇನ್ಫಾರ್ಮೇಶನ್ ಕೊಡ್ತೀವಿ. ಲಾಸ್ಟ್ ಯಾವಾಗ ಮಾಡಿದ್ರು? ಏನು ಹೆಸರು ಈಗ 6-7 months ಆಯ್ತು ಮಾಡಿಲ್ಲ. We used to also get calls from ಯಾರು? ಜಯೇಶನ.